ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹಾಗೆ ಚೆನ್ನಾಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಗುರುವಾರದ ವ್ಲಾಗ್ ಇದು. ಇವತ್ತು ಗಣೇಶ ಚತುರ್ಥಿ ಇತ್ತು, ಅದಕ್ಕೆ ಮನೇಲಿ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿದೆ ದೇವರಿಗೆ. ನನಗೆ ಒಂದೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಫಸ್ಟ್ ದೇವ್ರ ಪೂಜೆ ಎಲ್ಲ ಮುಗಿಸ್ಬೇಕು, ಆವಾಗಲೇ ಮನಸ್ಸಿಗೆ ನೆಮ್ಮದಿ. ಮತ್ತು ಹಾಗೆ ಏನಪ್ಪ ಅಂದರೆ, ಮೊನ್ನೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದು. ಸೊ ಅವಳ ಲೈಫ್ ಸ್ಟೋರಿ ಕೇಳ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು. ನಾನೇನಾದರೂ ಅದೇ ಥರ ಮೋಟಿವೇಶನ್ ಆಗಿ ಏನಾದರೂ ಲಾಗ್ ಮಾಡಿದ್ರೆ ಸ್ವಲ್ಪ ಜನ ಅಂದ್ಕೊಬಿಡ್ತಾರೆ, ಸೊ ಇವಳ ಲೈಫಲ್ಲಿರೋದನ್ನೇ ಇದೇ ಥರ ಇದೆ, ಅದಕ್ಕೋಸ್ಕರ ಇವಳು ಹೇಳ್ತಿದ್ದಾಳೆ ಅಂತ. ಹಾಗೆ ಕಮೆಂಟ್ ಕೂಡ ಮಾಡಿಬಿಡ್ತಾರೆ, ಏನಾಯಿತು ಏಕೆ ಅಂತ. ಬಟ್ ನನ್ನ ಲೈಫಲ್ಲಿ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ, ದೇವರು ಚೆನ್ನಾಗೇ ಇಟ್ಟಿದ್ದಾರೆ. ಎಲ್ಲರನ್ನೂ ದೇವರು ಚೆನ್ನಾಗೇ ಇಟ್ಟಿರಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನೀವುಗಳು ಚೆನ್ನಾಗಿದ್ರೇ ನಾವುಗಳು ಚೆನ್ನಾಗಿರೋದು. ಹಾಗಂತ ನಾನು ಸ್ವಾರ್ಥದಿಂದ ಹೇಳ್ತಿಲ್ಲ, ನಾನೊಬ್ಬಳೇ ಚೆನ್ನಾಗಿರ್ಬೇಕಂತ, ಎಲ್ಲರೂ ಚೆನ್ನಾಗಿರಬೇಕು. ಕಾಲ್ ಮಾಡಿದ್ಲ ಅಂತ ಹೇಳಿದ್ನಲ್ಲ, ಅದೇನು ಅಂತ ಈ ಲಾಗಲ್ಲಿ ಹೇಳ್ತೀನಿ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು, ಅದಕ್ಕೆ ಹಾಗಲಕಾಯಿ ಇತ್ತು ಮನೆಗೆ. ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದೀನಿ. ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಮಾಮೂಲಿ ಹಾಗಲಕಾಯಿ ಗೊಜ್ಜು ಎಲ್ಲರೂ ಮಾಡ್ತಾರೆ, ನಾನೇನು ಡಿಫ್ರೆಂಟ್ ಏನಿಲ್ಲ. ಬಟ್ ನೀವು ಬೇರೆ ಥರ ಮಾಡ್ತೀರ, ನಾವು ಬೇರೆ ಥರ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸ್ವಲ್ಪ ಜನ ತಿಳ್ಕೊಂಬಿಡ್ತಾರೆ, ಇದೇನಿದ್ದು ಮಾಮೂಲಿ ಹಾಗಲಕಾಯಿ ಗೊಜ್ಜು ಇಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕಂತ. ಸೊ ಹಾಗೇನಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿಯಾಗಿ ಮಾಡೇ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಿದ್ದೀನಿ, ಬೇರೆ ಯಾವುದೇ ಉದ್ದೇಶಕ್ಕಾಗಿ ಏನಿಲ್ಲ. ಫಸ್ಟ್ ಹಾಗಲಕಾಯಿ ಎಲ್ಲನೂ ಕಟ್ ಮಾಡ್ಕೊಬೇಕು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ದೊಡ್ಡದಾಗಾದರೂ ಮಾಡ್ಕೊಬೋದು, ಚಿಕ್ಕದಾಗಾದರೂ ಮಾಡ್ಕೊಬೋದು. ಸೊ ಆಲ್ಮೋಸ್ಟ್ ಮೀಡಿಯಮ್ ಸೈಜಲ್ಲಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ಈ ಥರ ಕಟ್ ಮಾಡ್ಕೊಬೇಕು. ಅದ್ರ ಒಳಗಡೆ ಇರುತ್ತಲ್ಲ ಅದು ಬೀಜ, ಅದೆಲ್ಲ ತೆಗ್ದುಬಿಡ್ಬೇಕು, ಯಾಕಂದರೆ ಅದು ಜಾಸ್ತಿ ಕಹಿ ಆಗಿಬಿಡುತ್ತೆ. ನಾವು ಯಾವ ಥರ ಮಾಡೋಕ್ಕೆ ಹೋದ್ರೂ ಅದು ತುಂಬ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದೆಲ್ಲ ತೆಗೆದುಬಿಟ್ರೆ ಸ್ವಲ್ಪ ಪರವಾಗಿರಲ್ಲ. ಕಹಿ ಅಂತ ಏನು ಅನಿಸಲ್ಲ, ಯಾಕಂದರೆ ನಮ್ಮ ಮಸಾಲೆ ಎಲ್ಲ ರುಬ್ಬಾಕಿರ್ತೀವಲ್ವ, ಅದಕ್ಕೋಸ್ಕರ ಹಾಗಲಕಾಯಿ ಪಲ್ಯ ಒಂದು ಕಹಿ ಅನಿಸಲ್ಲ. ನೋಡಿ ಆಲೂಗಡ್ಡೆ ಬೇಕಾದರೂ ಹಾಕ್ಕೊಬೋದು, ಇದು ಆಪ್ಷನಲ್. ಇದ್ದರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಹಾಗೇ ಸ್ಕಿಪ್ ಮಾಡಿಬಿಟ್ಟು ಮಾಡ್ಬೋದು. ಇಂಪಾರ್ಟೆಂಟ್ ಹಾಕ್ಕೊಳ್ಳೇಬೇಕಂತೇನಿಲ್ಲ, ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಏನು ಬೇಕಿಲ್ಲ. ಆಲೂಗಡ್ಡೆ ಮತ್ತು ಟೊಮೊಟೊ ಹಾಕ್ಕೊಬೇಕು. ಸ್ವಲ್ಪ ಹುಣ್ಸೆಹಣ್ಣು ಹಾಕಿರ್ತೀವಿ, ಆದ್ರೂ ಗೊಜ್ಜು ಅಂದಮೇಲೆ ಸ್ವಲ್ಪ ಹುಳಿ ಇರಲೇಬೇಕಲ್ವ, ಅದಕ್ಕೆ ಟೊಮೊಟೊ ಫ್ರೈ ಮಾಡೋಕ್ಕೊಂದು ಮತ್ತು ಒಗ್ಗರಣೆಗೊಂದು ಅಂತ ಈರುಳ್ಳಿನೂ ಅಷ್ಟೇ 2 ತೊಗೊಬೇಕು. ಒಂದು ಒಗ್ಗರಣೆ ಮಾಡೋಕ್ಕೆ ಒಂದು, ಮತ್ತು ಒಂದು ಫ್ರೈ ಮಾಡಿಬಿಟ್ಟು ಮಸಾಲೆ ಎಲ್ಲ ರುಬ್ತೀವಲ್ವ, ಅದಕ್ಕೋಸ್ಕರ 2 ತೊಗೋಬೇಕು. ಅದನ್ನ ಒಗ್ಗರಣೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಮತ್ತು ಫ್ರೈ ಮಾಡೋಕ್ಕೆ ದೊಡ್ಡದಾಗೆ ಕಟ್ ಮಾಡಿದರೂ ಪರವಾಗಿಲ್ಲ. 2 ಈರುಳ್ಳಿ, 2 ಟೊಮೊಟೊ, 1 ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ತೊಗೊಬೇಕು. ಹಾಗೆಯೇ ತೆಂಗಿನಕಾಯಿ,
ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕ್ಬೇಕು ಮಿಕ್ಸಿಗೆ, ಇಲ್ಲಾಂದರೆ ಜಾರ್ದು ಬ್ಲೇಡ್ ಇರುತ್ತಲ್ಲ ಅದು ಬೇಗ ಹೋಗ್ಬಿಡುತ್ತೆ, ಮತ್ತು ಹಾಗೆ ಮಿಕ್ಸಿನೂ ಬೇಗ ರಿಪೇರಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ತೆಂಗಿನಕಾಯಿನ ತುರಿದು ಹಾಕ್ಕೊಂಡ್ರೆ ಸ್ವಲ್ಪ ದಿನ ಮಿಕ್ಸಿ ಬಾಳ್ಕೊ ಬರುತ್ತೆ. ಅದೊಂದು ಟಿಪ್ಸ್ ಅದು. ಇಲ್ಲ ಅರ್ಜೆಂಟ್ ಅಂದ್ಬಿಟ್ಟು ನಾವು ಹಾಗೇ ಕೊಬ್ಬರಿನ ಚಚ್ಬಿಟ್ಟು ಹಾಕ್ಕೊಂಡು ಮಿಕ್ಸಿ ಬೇಗ ರಿಪೇರಿ ಆಗಿಬಿಡುತ್ತೆ. ಮಸಾಲೆಗೆ ಕೊಬ್ಬರಿ, ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕಲ್ವ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಹಾಕಿದೆ. ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಬಾಡಿಸ್ಕೊಬೇಕು. ಹಸಿದೆ ಹಾಕಿದ್ರೆ ಅದೇ ಸ್ಮೆಲ್ ಒಂಥರ ಹಸಿ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊನೂ ಹಾಗೇ ಅದ್ರ ಜೊತೆ ಫ್ರೈ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಹಸಿದೆ ಮಾಡಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಬೇಕು. ಸೊ ಅದು ಫ್ರೈ ಆಗ್ತಾಯಿರ್ಬೇಕು ಚೆನ್ನಾಗಿ. ಅದು ಫ್ರೈ ಆಗೋಷ್ಟರಲ್ಲಿ ನಾವು ಒಂದು ಜಾರ್ ತಗೊಂಡು ತುರಿದಿರೋ ಕೊಬ್ಬರಿನ ಹಾಕ್ಕೊಬೇಕು ಒಳಗಡೆ. ಮಾಡಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು, ಇದು ಸಾಂಬಾರು ಪೌಡ್ರು, ನಾವು ಧನಿಯಾ ಪುಡಿ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸಾಂಬಾರು ಪೌಡ್ರು 2 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಜಾಸ್ತಿನಾಯಿತು, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಜೀರಿಗೆ. ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರು ಸ್ವಲ್ಪ 1 ಟೀ ಸ್ಪೂನ್ಗಿಂತ ಇನ್ನೂ ಸ್ವಲ್ಪ ಹಾಫ್ ಹಾಕ್ಕೊಂಡ್ರೆ ಸಾಕು. ಹುಣಸೆಹಣ್ಣು ಹಾಕ್ಕೊಳ್ಳಿ. ಟೊಮೊಟೊ ಹಾಕಿರ್ತೀವಿ, ಹುಣಸೆಹಣ್ಣು ನೋಡ್ಕೊಂಡು ಹಾಕ್ಕೊಬೇಕು, ಯಾಕಂದರೆ ಹುಳಿ ಜಾಸ್ತಿ ಆಗಿಬಿಡುತ್ತಲ್ಲ ಅದಕ್ಕೆ. ಮತ್ತು ಇವಾಗ ನಾವು ಫ್ರೈ ಮಾಡಿದ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಸ್ವಲ್ಪ ತಣ್ಣಗಾಗಲಿ ಇಟ್ಟಿದ್ದೆ, ಅದು ತಣ್ಣಗಾಯಿತು, ಆದ್ರೂ ಸ್ವಲ್ಪ ಬಿಸಿ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅರ್ಜೆಂಟ್ ಅಂದರೆ ಸ್ವಲ್ಪ ಅರ್ಜೆಂಟಲ್ಲೇ ಮಾಡಬೇಕು. ಆಮೇಲೆ 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಮಿಕ್ಸ್ ಮಾಡಿ, ಒಗ್ಗರಣೆಗಂತ ಬಾಣಲಿ ಇಡಬೇಕು. ಸ್ವಲ್ಪ ಎಣ್ಣೆ ಹಾಕಿ 2 ಸ್ಪೂನು. ಅದು ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ, ಕಡಲೆಬೇಳೆ ಹಾಕಬೇಕು. ಇದು ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ಇದನ್ನು ಹಸಿದಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ತಾ ಇರಬೇಕು. ಒಗ್ಗರಣೆಗಂತ ನಾವು ಏನೇನು ಇಟ್ಕೊಂಡಿದ್ವೋ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಲೂಗಡ್ಡೆ ಇಷ್ಟು ನಾನು ಒಟ್ಟಿಗೆ ಹಾಕ್ತಿದ್ದೆ. ಸಪ್ರೇಟ್ ನಿಧಾನಕ್ಕೆ ಹಾಕಬೇಕಿತ್ತು. ಸೊ ಹೆಂಗಿದ್ರು ಫ್ರೈ ಆಗುತ್ತಲ್ವ, ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಇದು ಸ್ವಲ್ಪ ಕೆಂಪು ಬಣ್ಣ ಆಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲನ ಹಾಕಬೇಕು. ಈ ಥರ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರೋದು. ಅನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಅದನ್ನು ಕೈ ಆಡಿಸ್ತಾ ಇರಬೇಕು, ತಳ ಹಾಕ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ನಾನ್ ಸ್ಟಿಕ್ ಪಾತ್ರೆ ಇದ್ದರೆ ಬಟ್ ಮಾಮೂಲಿ ಇದಾದರೆ ಸ್ವಲ್ಪ ತಳ ಇಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕೈ ಆಡಿಸ್ತಾ ಇರಿ. ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಬರೀ ಹಾಗಲಕಾಯಿ ಮಾತ್ರ ಹಾಕ್ಬೇಕು. ಇಲ್ಲ ನೀರು ಹಾಕಿದ್ರೆ ಕಹಿ ಆಗಿಬಿಡುತ್ತೆ. ಆ ಮಸಾಲೆ ಒಳಗಡೆ ಹಾಗಲಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹಾಗಲಕಾಯಿಗೆಲ್ಲ ಹೊಂದ್ಕೊಬೇಕಲ್ವ, ಅದು ಮಸಾಲೆ ಎಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೀರು ಹಾಕಬೇಕು. ಹಾಗೆಯೇ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಚೆನ್ನಾಗಿ ಕುದ್ಮೇಲೆ ಆಫ್ ಮಾಡಿಬಿಡಿ ಗ್ಯಾಸನ್ನು. ಫೈನಲಾಗಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಅದನ್ನು ಅನ್ನ ಮುದ್ದೆ ಯಾವ ಜೊತೆಗಾದ್ರೂ ಹಂಚ್ಕೊತೀನಿ, ಚೆನ್ನಾಗಿರುತ್ತೆ. ಸೊ ನಾನು ಆವಾಗಲಾಗಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ.
ಮತ್ತು ಗುಡ್ಡೆ ಹಾಕೊಂಡಿದ್ರೆ ಮತ್ತೆ ಅದೇ ರಿಸ್ಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಿ ಏನಾದರೂ ಅಡುಗೆ ಮಾಡಿಬಿಟ್ಟು ಅದೇ ತಕ್ಷಣ ನಾನು ತೊಳೆದ್ವಿ ಇಟ್ಬಿಡ್ತೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ಅವ್ಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ರೈಸ್ ಮಾಡಿ ಮುದ್ದೆ ಮಾಡಿ ಇರ್ತೀನಿ. ಅತ್ತೆ ಮಾವ ಎಲ್ಲರೂ ಊಟ ಮಾಡಬೇಕಲ್ಲ, ಅದು ರೈಸ್ ಮಾಡೋಕ್ಕಿಟ್ಟೆ. ಮುದ್ದೆಗಂದರೆ ಮಗಳು ಬಂದಮೇಲೆ ಮುದ್ದೆ ಮಾಡ್ತೀನಿ. ಯಾಕಂದರೆ ನಾವು ಸ್ವಲ್ಪ ಗಟ್ಟಿಯಾಗಿ ಮುದ್ದೆ ಮಾಡೋದು. ಅವಳು ಬರೋ ಅಷ್ಟೊತ್ತಿಗೆ ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ, ಆಮೇಲೆ ಅದನ್ನ ಅವಳು ತಿನ್ನಲ್ಲ. ಅದಕ್ಕೋಸ್ಕರ ಅವಳು ಬಂದಮೇಲೆ ಬಿಸಿ ಮುದ್ದೆ ಮಾಡಿದರೆ ಸ್ವಲ್ಪ ಮೆತ್ತಗಿರುತ್ತಲ್ಲ, ತಿಂತಾಳೆ. ಗಟ್ಟಿಯಾಗಿಬಿಟ್ರೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಅಡುಗೆ ಮಾಡ್ಕೊಂಡು ಮತ್ತೆ ಹಂಗೇನೆ ಕ್ಲೀನು ಮಾಡ್ಕೊಂಡ್ಬಿಡ್ತೀನಿ ಮನೆಯಲ್ಲಿ. ನಾನು ಮತ್ತೆ ಡಬಲ್ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಆಗಲೇ ಎಲ್ಲ ಕ್ಲೀನಿಂಗ್ ಮಾಡಿಬಿಡ್ತೀನಿ. ನನಗೆ ಒನ್ ಟೈಮ್ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅಡುಗೆ ಮನೆ ಅಂತೂ ನೀಟಾಗಿರಬೇಕು. ಅಡುಗೆ ಮನೆ ಮತ್ತು ಫ್ರೆಂಡ್ಸ್, ಇನ್ನೇನು ಎಲ್ಲರೂ ಸಮಾಚಾರ? ಊಟ ತಿಂಡಿ ಎಲ್ಲರೂ ಹೇಗಿದ್ದೀರಾ? ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಇನ್ನೇನು ಕೆಲಸ ಇಲ್ಲ, ಸುಮ್ಮನೆ ಅದೇ ತೊಳೆಯೋದು ಬೆಳಗೋದು ಅದೇ ಕೆಲಸ ಇರುತ್ತೆ. ಸೊ ಅದನ್ನ ಮಾಡ್ಕೊಂಡಿರೋದಷ್ಟೇ ಮನೇಲಿ. ಇದೇನಪ್ಪ ID ಕಾರ್ಡ್ ಅಂತ ನೋಡ್ತಿದ್ದೀರಾ? ಇದು ನನ್ನ ಮಗಳದು ಸ್ಕೂಲ್ ID ಕಾರ್ಡು. ಸ್ಕೂಲ್ ಓಪನ್ ಆಗಿ ಇಷ್ಟು ದಿನ ಆದ್ರೂ ಇನ್ನೂ ಸ್ಕೂಲ್ ಯೂನಿಫಾರ್ಮು ID ಕಾರ್ಡೆಲ್ಲ ಕೊಟ್ಟಿರಲಿಲ್ಲ. ಮೊನ್ನೆ ಕೊಟ್ಟರು. ಅದಕ್ಕೆ ಸರಿ ಅಮ್ಮ ಅದನ್ನು ವೀಡಿಯೋ ಮಾಡಿ ಹಾಕಮ್ಮ, ತೋರಿಸಮ್ಮ ಅಂತ ಹೇಳ್ತಿದ್ಲ. ಅದಕ್ಕೆ ಸರಿ ಹೋಗಲಿ ನಿನ್ನ ಆಸೆ ಯಾಕೆ ಮಗಳೇ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಮತ್ತು ಶೂ ಕೊಟ್ಟಿದ್ರು, ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ಲ, ಅದ್ರ ಜೊತೆನೇ ಶೂ ಹಾಕೊಂಡು ಬಂದ್ಬಿಟ್ಟು ಸ್ಕೂಲಿಂದನೇ. ಅವಳಿಗೆ ಖುಷಿ. ಅದಕ್ಕೆ ವೀಡಿಯೋ ಮಾಡಿಬಿಟ್ಟು ತೋರಿಸಮ್ಮ ಅಂದ್ಲು. ಸರಿ ತೋರಿಸ್ತೀನಿ ಪಪ್ಪ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೆ. ಸೂಪರ್ ಆಗಿದ್ಯಾ? ಎಲ್ಲರೂ ಎಲ್ಲಿತ್ತು? ಅಜ್ಜಿ ಕೊಟ್ಟು. ಹಾಕೋಬಿಡೋದು ಹಳೇದು. ಚೆನ್ನಾಗಿರೋದು, ಮನೆಯಲ್ಲಿ ಬಿದ್ದಿತ್ತಲ್ಲ ಅದು. ಇಲ್ಲ ಬಾಯ್ಲಿ ತೋರಿಸು. ಹೋಮ್ವರ್ಕು ಬರೆಯಲ್ಲ. ಹಾಂ ಹೋಮ್ವರ್ಕ್ ಬರೆಯಲ್ಲ. ಯಾಕ? ನನಗೆ ಇಷ್ಟ ಇಲ್ಲ ಹೋಮ್ವರ್ಕ್ ಬರೆಯೋಕ್ಕೆ. ಕಬ್ಬು ಕಬ್ಬು ಹೋಮ್ವರ್ಕ್ ಬರೀ ಬಾ ಪಾಪು. ಹಾಂ ಬರೆಯಲ್ಲ. ಏನು ಅಂತ ನೋಡ್ತಿದ್ದೀರಾ? ರವೆ ಉಂಡೆ, ಕಜ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು
ಮತ್ತು ಕಜ್ಜಾಯ, ಕಡಲೆ ಮಿಠಾಯಿ, ಅದು ಇದು ಎಲ್ಲ ಇದ್ದಾವೆ. ಸೊ ಹಬ್ಬಕ್ಕೆ ಮುಂಚೆ ಹಬ್ಬಕ್ಕೆ ಏನೇನಪ್ಪ ತರಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಾದ್ಮೇಲೆ ಹಬ್ಬ ಮುಗಿದ್ಮೇಲೆ ಇದೆಲ್ಲ ಹೆಂಗಪ್ಪ ಖಾಲಿ ಮಾಡೋದು ಅಂತ ಪ್ರಿಪ್ರೇಷನ್ ಮಾಡ್ಕೊಬೇಕು. ನಮ್ಮ ಮನೇಲಂತೂ ಹಂಗೆ ಸೊಳ್ಳೆ ಮುಟ್ತಾ ಇರ್ತವೆ, ಯಾರು ತಿನ್ನೋದೇ ಇಲ್ಲ. ಅದೆಲ್ಲ 700-800 ರೂಪಾಯಿ ಕೊಟ್ಬಿಟ್ಟು ತಂದಿದ್ದು ಹಬ್ಬಕ್ಕೋಸ್ಕರ. ಸೊ ಹಬ್ಬ ಎಲ್ಲ ಮುಗೀತು, ತಿಂದೇ ಇಲ್ಲ. ಅದು ಅಲ್ಲಿಟ್ಟು ಇಲ್ಲಿ ಇಷ್ಟು ಲಾಸ್ಟಿಗೆ ಅದು ಹಸು ಹೋಗುತ್ತೆ, ಕಲ್ಗಜ್ಕಾಗ್ತೀವಿ ಅಷ್ಟೇ ನಾವು. ಇನ್ನೇನು ಮಾಡೋದು, ಯಾರೂ ತಿನ್ನಲ್ಲ ಮನೇಲಿ. ನಿಮ್ಮ ಮನೇಲಿ ಏನು ಮಾಡಿರಿ ಅಂತೇಳಿ ತಿಂತೀವಿ, ಹಾಗಂತ ಎಲ್ಲ ಬಿಸಾಕಿಲ್ಲ. ನಾವು ಎಲ್ಲ ಖಾಲಿ ಮಾಡೋ ಅಷ್ಟರಲ್ಲಿ ಅದೆಲ್ಲ ಶಿವನ ಪದ ಸೇರ್ಕೊಂಡ್ಬಿಟ್ಟಿರುತ್ತೆ, ಆ ಥರ ಆಗಿರುತ್ತೆ. ಹೋಗಲಿ, ನಾವು ತಿನ್ನೋದು ಒಂದೇ, ದೇವ್ರು ತಿನ್ನೋ ಥರ ಅಲ್ವಾ ಹಸು ಕೊಟ್ಟರೆ. ಮನುಷ್ಯರು ಕೊಡೋಕ್ಕಿಂತ ಹಸು ಕೊಟ್ಟರೆ, ಪ್ರಾಣಿಗಳು ಕೊಟ್ಟರೆ ಪರವಾಗಿಲ್ಲ. ಆಮೇಲೆ ಮನುಷ್ಯರು ಏನು ಅಂದ್ಕೊಂಬಿಟ್ಟಾರೆ ಅಂದರೆ, ಇದು ತಿನ್ನೋಕ್ಕಾಗಿಲ್ಲ ಅದಕ್ಕೆ ಕೊಟ್ಟರು, ಹಾಗೆ ಹೀಗೆ ಅಂತ ಡಬಲ್ ಮೀನಿಂಗಲ್ಲಿ ತಿಳ್ಕೊಂಬಿಡ್ತಾರೆ. ಅದಕ್ಕೋಸ್ಕರ ಯಾವುದು ಬೇಡ ಅಂತ. ಪಾಪು ಯಾರಿಷ್ಟ? ಯಾರಿಷ್ಟ? ಹಾಂ, ಯಾರಿಷ್ಟಮ್ಮ? ಅಂದರೆ ಯಾರಿಷ್ಟ? ಯಾರಿಷ್ಟ? ಹಾಗೆ ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋ ಯಾವ ಥರ ನೋಡೋದಂತ ಗೊತ್ತಾಗ್ತಿಲ್ವಾ? ನಾನು ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಲಿಂಕ್ ಹಾಕಿರ್ತೀನಿ. ಸೊ ಆ ಲಿಂಕ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದು ಬ್ಲೂ ಕಲರ್ ಕನ್ವರ್ಟ್ ಆಗುತ್ತೆ. ಸೊ ಆ ಬ್ಲೂ ಕಲರ್ನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ಓಪನ್ ಆಗುತ್ತೆ. ನಾನು ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಲಿಂಕ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಹಾಗೇ ಎಷ್ಟು ಜನ ನೋಡಿದ್ದೀರಾ ಅಂತ ತೋರಿಸುತ್ತೆ, ಬಟ್ ವ್ಯೂಸ್ ಬರ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಡಬಲ್ ಕ್ಲಿಕ್ ಮಾಡಿ, ಸೊ ನನ್ನ ವೀಡಿಯೋ ನೋಡಿ. ಹಾಗೆಯೇ ಮೈ ಯೂಟ್ಯೂಬ್ ಚಾನಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಇಟ್ಸ್ ಓಕೆನಾ? ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಎಲ್ಲ ವೀಡಿಯೋಸು ನಿಮ್ಗೆ ಪ್ಲೇ ಆಗುತ್ತೆ. ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಟೆರೇಸ್ ಮೇಲೆ ಬಟ್ಟೆಗಳು ಒಣಗಾಕಿದ್ದೆ. ಸೊ ತೊಗೊಳೋಣ ಅಂತ ಅಂದ್ಬಿಟ್ಟು ಟೆರೇಸ್ ಮೇಲೆ ಬಂದಿದ್ದೆ. ಹಾಗೆ ವ್ಯೂ ಚೆನ್ನಾಗಿತ್ತಲ್ವ, ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಗೆ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಮೋಡ ಎಲ್ಲನೂ. ಮಳೆ ಬರೋ ಥರ ವೆದರ್ ಇದೆ, ಬರ್ಬೋದು ಮೇ ಬಿ. ಥ್ಯಾಂಕ್ ಯು ಗೈಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ. ನನ್ನ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಕಮೆಂಟ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಡೋಂಟ್ ವರಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಗೈಸ್.